ಆತ ಸಿಕ್ಕಾಪಟ್ಟೆ ಚಾಲಾಕಿ. ಬೈಕ್ ಹತ್ತಿದ್ರೆ ನಿಲ್ಸೋದೇ ಇಲ್ಲ. ಸಿಗ್ನಲ್ ಬಿದ್ರೂ ಬೈಕ್ ಎಗರಿಸ್ಕೊಂಡು ಹೋಗ್ತಾನೆ. ಈತನ ಕಾಟಕ್ಕೆ ಪೊಲೀಸರೇ ಸುಸ್ತಾಗಿದ್ದಾರೆ. ಈತನಿಗೆ ಬಿದ್ದಿರೋ ದಂಡ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಸಿಗ್ನಲ್ ಜಂಪ್ ಮಾಡ್ತಾನೆ, ಒನ್ ವೇನಲ್ಲೇ ನುಗ್ತಾನೆ, ಹೆಲ್ಮೆಟ್ ಹಾಕಲ್ಲ, ಡ್ರೈವ್ ಮಾಡ್ತಾ ಮೊಬೈಲ್ ಬಳಸ್ತಾನೆ. ಟ್ರಾಫಿಕ್ ಪೊಲೀಸರು ಸಿಸಿ ಕ್ಯಾಮರಾಗೂ ಕ್ಯಾರೆ ಎನ್ನಲ್ಲ. ಒಂದ ಎರಡ ಬರೋಬ್ಬರಿ 241 ಸಲ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿರೋ ಭೂಪ ಇವನು. ಸಲ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ ಬೈಕ್ ಸವಾರ. 30,000 ಮೌಲ್ಯದ ಬೈಕ್ ಮೇಲಿದೆ 1.25 ಲಕ್ಷ ದಂಡ. KA01JH3577. ಈ ಬೈಕ್ ಹಾಗೂ ಇದರ ಓನರ್ಗಾಗಿ ಸಂಚಾರಿ ಪೊಲೀಸರು ಹುಡುಕದ ಜಾಗವಿಲ್ಲ. ಯಾಕಂದ್ರೆ ಈತನ ಪ್ಲಾಟಿನಂ ಬೈಕ್ನಲ್ಲಿ 241 ಬಾರಿ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಆಗಿದೆ. ಬೈಕ್ ಮೇಲೆ 1.25 ಲಕ್ಷ ದಂಡವಿದೆ. ಸದ್ಯ ಮಾರ್ಕೆಟ್ನಲ್ಲಿ ಈ ಬೈಕ್ ಮಾಡಿದ್ರೆ 30 ರಿಂದ 40 ಸಾವಿರ ಹಣ ಬರಲ್ಲ. ಆದರೆ ಮಾಡಿರುವ ತಪ್ಪುಗಳಿಂದ ಬೈಕ್ ಮೇಲೆ 1.25 ಲಕ್ಷ ದಂಡ ಇದೆ. ಬೆಂಗಳೂರು ಟ್ರಾಫಿಕ್ ಪೊಲೀಸರಿಗೆ ಈತ ಮೋಸ್ಟ್ ವಾಂಟೆಡ್ ಆಗಿದ್ದಾನೆ. ಅದರಲ್ಲಾಗಿ ಒಂದು ವಾಹನ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಇಲ್ಲಿ ಒಂದು CT 100 ಬೈಕ್ ಸುಮಾರು 1,20,000 ಇರೋಂಥ ದಂಡ ಇರೋಂಥದ್ದು ವಾಹನವನ್ನು ಇನ್ನು ಓಡಾಡ್ತಾ ಇದೆ ಅಂತ ಹೇಳಿ ಇದು ಮಾಡಿ ಅಂಥ ವೆಹಿಕಲ್ ಮೇಲೆ ಇದು ಒಳಗೊಂಡಂತೆ ಅಂಥ ವೆಹಿಕಲ್ಗಳ ಮೇಲೆ ನಾವು ಅದನ್ನು ವಾಹನಗಳನ್ನು ಇದು ಮಾಡಿ ಅವ್ರ ಮೇಲೆ ಏನು ಕ್ರಮ ಜರುಗಿಸಬೇಕು ತಗೊಂಡ್ವಿ. ರೂಲ್ಸ್ ಬ್ರೇಕ್ ಮಾಡಿ ಜಾಲಿ ರೈಡ್ ಮಾಡಿರುವ ಈತನ ಹೆಸರು ಮಂಜುನಾಥ್. ಕೋರಮಂಗಲ ವಿಪ್ರೋ ಪಾರ್ಕ್, ಐಶ್ವರ್ಯ ಜಂಕ್ಷನ್, HAL ವರ್ಲ್ಡ್ ಏರ್ಪೋರ್ಟ್ ರೋಡ್, ರಾಜಾಜಿನಗರ, ಆಡುಗೋಡಿ ಸಿಗ್ನಲ್ ಸೇರಿ ಹಲವು ಕಡೆ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ದಾನೆ. ಇಂತಹ ಬೈಕ್ ಸವಾರರನ್ನ ಹಿಡಿದು ದಂಡ ವಸೂಲಿ ಮಾಡಲಿ ಅಂತಾರೆ ಸಾರ್ವಜನಿಕರು. ಏನು ಅಂದ್ರೆ ಸ್ವಯಂ ಪ್ರೇರಿತವಾಗಿ ಅಪರಾಧ ಆಗೋದಕ್ಕೂ ಅಕಸ್ಮಾತ್ ಅಪರಾಧ ಆಗೋದಕ್ಕೂ ಬಹಳ ವ್ಯತ್ಯಾಸ ಇರ್ತದೆ. ಸ್ವಯಂಕೃತವಾಗಿ ಅಪರಾಧ ಮಾಡುವಂತ ಇಂಥವರನ್ನ ಹಿಡಿದು ಬರೀ ದಂಡ ಹಾಕೋದು, ದಂಡ ವಸೂಲಿ ಮಾಡೋದು ಮಾತ್ರ ಅಲ್ಲ. ಪೊಲೀಸ್ ಇಲಾಖೆಯಲ್ಲಿ ನಾನು ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ, ಬರೀ ದಂಡ ಹಾಕೋದು ಅಥವಾ ದಂಡ ವಸೂಲಿ ಮಾಡಿದ್ರೆ ಸಾಕಾಗಲ್ಲ. ಇಂಥವರ ವಿರುದ್ಧ ಕಠಿಣ ಕ್ರಮ ಯಾವುದಾದ್ರೂ ಒಂದು ಸೆಕ್ಷನ್ನಲ್ಲಿ FIR ಹಾಕಿ ಒಂದು ಸ್ವಲ್ಪ ದಿನ ಒಳಗಡೆ ಕೂರಿಸಿದ್ದೇ ಹೋದಾದ್ರೆ ಸಾಕಷ್ಟು ವೈಲೆನ್ಸ್ಗಳು ಕಡಿಮೆ ಆಗ್ತದೆ. ಸಿಕ್ಕ ರಸ್ತೆಗಳಲ್ಲಿ ರೂಲ್ಸ್ ಬ್ರೇಕ್ ಮಾಡ್ತಾ ಬೇರೆ ಸವಾರರಿಗೂ ಈತ ಸಿಕ್ಕಾಪಟ್ಟೆ ಗೋಳು ಕೊಡ್ತಿದ್ದಾನೆ. ಕೂಡಲೇ ಆಸಾಮಿಯನ್ನ ಹಿಡಿದು ಫೈನ್ ವಸೂಲಿ ಮಾಡಿ ತಕ್ಕ ಪಾಠ ಕಲಿಸಬೇಕಿದೆ. ಇಲ್ಲದಿದ್ರೆ ಬೇರೆಯವರು ಇದೇ ದಾರಿ ಹಿಡಿತಾರೆ. ಕಿರಣ್ ಸೂರ್ಯ, TV9 ಬೆಂಗಳೂರು.